ನಮಸ್ಕಾರ, ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಶ್ವೇತಾ ಪಿ ಜೈನ್. ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರೋದು ಯಾವ ಗ್ರಾಮ ಪಂಚಾಯಿತಿ ಅಂದ್ರೆ ಬೆಂಗಳೂರು ದಕ್ಷಿಣ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ. ಈ ಒಂದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಬಗ್ಗೆ ತಿಳ್ಕೊಳ್ತಾ ಹೋದಾಗ 2011ರ ಜನಗಣತಿಯ ಪ್ರಕಾರ ಇದರ ಭೌಗೋಳಿಕ ವಿಸ್ತೀರ್ಣ ಬಂದು 454.01 ಹೆಕ್ಟೇರ್ಗಳಷ್ಟು ನಾವು ಕಾಣಬಹುದು. ಇನ್ನು ಇಲ್ಲಿನ ಒಟ್ಟು ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ 1248. ಇಲ್ಲಿ ಪುರುಷರ ಪಾಲು 624 ಆಗಿದ್ರೆ ಮಹಿಳೆಯರ ಪಾಲು ಕೂಡ 624 ಆಗಿದೆ. ಅದು 2011 ಆಗಿದ್ರಿಂದ ಅದಾದ ನಂತರ ಬಹಳಷ್ಟು ಬೆಳವಣಿಗೆಗಳು ಆಗಿರಬಹುದು. ಇನ್ನು ಇಲ್ಲಿನ ಒಟ್ಟು ಸಾಕ್ಷರತಾ ದರವನ್ನ ನೋಡ್ತಾ ಹೋದಾಗ, ಲಿಟರಸಿ ರೇಟ್ ಅನ್ನ ನೋಡ್ತಾ ಹೋದಾಗ ಒಟ್ಟಾರೆಯಾಗಿ 57.85% ಕಾಣಿಸಿದ್ರೆ ಇಲ್ಲಿ ಪುರುಷರ ಪಾಲು 64.90 ಇದೆ. ಇನ್ನು ಮಹಿಳೆಯರ ಪಾಲು 50.80 ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಇಲ್ಲಿ ಒಟ್ಟು ಮನೆಗಳ ಸಂಖ್ಯೆ ಬಂದು 317 ಆಗಿದೆ. ಇನ್ನು 2019ರ ಅಂಕಿಅಂಶಗಳನ್ನ ನೋಡ್ತಾ ಹೋದಾಗ ಈ ಒಂದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಏನಿದೆ, ಇದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅಂತ ನೋಡಿದಾಗ ಇದರದ್ದು ಯಶವಂತಪುರ ಆಗಿದ್ರೆ, ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಅಂತ ನೋಡಿದಾಗ ಇದು ಬೆಂಗಳೂರು ಉತ್ತರ ಆಗಿದೆ. ಇನ್ನು ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಪ್ರಸ್ತುತವಾಗಿ ಒಂದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಕ್ಷೇತ್ರಕ್ಕೆ MLA ಅಂತ ಬಂದಾಗ ST ಸೋಮಶೇಖರ್ ಅವರು ಇದ್ರೆ, MP ಅಂತ ಬಂದಾಗ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿ BBMP ಇಂದ ಕೇವಲ 26 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯ ಬೃಹತ್ ಆರ್ಥಿಕ ಚಟುವಟಿಕೆಗಳು ನಡೀತವೆ. ಇದು ಒಂದು ರೀತಿಯಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಕೇಂದ್ರ ಬಿಂದು ಅಂತಲೇ ಹೇಳಬಹುದಾಗಿದೆ. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿ ಏನಿದೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ, ಇದರ ಅಂಡರ್ ಅಲ್ಲಿ ನೋಡ್ತಾ ಹೋದಾಗ ಒಟ್ಟು 8 ಗ್ರಾಮಗಳು ಬರುತ್ತೆ. ಈ ಒಂದು 8 ಗ್ರಾಮಗಳನ್ನ ಕೂಡ 16 ವಾರ್ಡ್ಗಳಾಗಿ ವಿಭಾಗ ಮಾಡಲಾಗಿದೆ. ಈ ಒಂದು 14 ವಾರ್ಡ್ಗಳಿಗೂ ಕೂಡ ಓರ್ವ ಪ್ರತಿನಿಧಿ ಅಂತ ಹೇಳಿದ್ರು ಕೂಡ 14 ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಇನ್ನು ಇಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಸರ್ಕಾರಿ ಮತ್ತೆ ಖಾಸಗಿ ಎರಡೂ ಕೂಡ ಕೂಡಿ ಒಟ್ಟು 9 ಶಾಲೆಗಳನ್ನ ನಾವು ಈ ಒಂದು ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಣಬಹುದು. ಇನ್ನು ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಈ ಒಂದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ಕಾರ್ಯಾಲಯದಲ್ಲಿ 18 ಸಭೆಗಳು ಇದುವರೆಗೂ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಇಲ್ಲಿನ ಕಂದಾಯ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಇಲ್ಲಿ ಯಾವ ರೀತಿಯಾಗಿ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಅಂತ ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಇಲ್ಲಿನ ಬೇಡಿಕೆ ಇರುವಂತಹದ್ದು 7,34,56,595 ಆಗಿರುತ್ತೆ. ಆದ್ರೆ ಈವರೆಗೂ ಸಂಗ್ರಹ ಆಗಿರ್ತಕ್ಕಂತಹ ಮೊತ್ತ ಏನಿದೆ ಅದು 1,60,14,704 ಆಗಿರುತ್ತೆ. ಇನ್ನು ಬಾಕಿ ಉಳಿದಿರುವಂತಹದ್ದು ಬ್ಯಾಲೆನ್ಸ್ ಬಂದು 5,74,41,891 ರೂಗಳು. ಈ ರೀತಿಯಾಗಿ ನೋಡ್ತಾ ಹೋದಾಗ 7 ಕೋಟಿ ಸುಮಾರು ಬೇಡಿಕೆ ಇದೆ, ಆದ್ರೆ ಸಂಗ್ರಹ ಆಗಿರ್ತಕ್ಕಂಥದ್ದು ಕೇವಲ 1 ಕೋಟಿ. ಇನ್ನು ಬಾಕಿ ಇರುವಂತದ್ದು 5 ಕೋಟಿ. ಇದ್ರಲ್ಲೇ ಒಂದಷ್ಟು ಅನುದಾನ ಅವರಿಗೆ ಬಂದ್ಬಿಡುತ್ತೆ, ಒಂದಷ್ಟು ಕೆಲಸಗಳಾಗ್ಬೋದು. ಇಲ್ಲಿ ಸ್ನೇಹಿತರೆ, ನಾವು ಇದೀಗ ಈ ಒಂದು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳನ್ನ ಮಾತನಾಡಿಸೋದಿಕ್ಕೆ ಪ್ರಯತ್ನವನ್ನ ಪಟ್ವಿ. ಇರ್ತಕ್ಕಂಥ ಒಟ್ಟಾರೆಯಾಗಿ 14 ಚುನಾಯಿತ ಪ್ರತಿನಿಧಿಗಳಲ್ಲಿ 2 ನಮ್ಮ ಒಂದು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆ ಇಬ್ಬರಿಗೂ ಕೂಡ ನಾವು ಈ ಒಂದು ಹೊತ್ತಿಗೆ ಕಾರ್ಯಕ್ರಮ ನಡೀತದೆ, ನೀವು ನಮ್ಮೊಂದಿಗೆ ಸಂಪರ್ಕಕ್ಕೆ ಬರ್ಬೇಕು ಅಂತ ಕೇಳ್ಕೊಂಡಿದ್ವಿ. ಇಬ್ರು ಕೂಡ ಬರ್ತೇವೆ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ಇದೀಗ ಅವರಿಗೆ ಕರೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಲಕ್ಷ್ಮಣ ಮೂರ್ತಿ ಅಂತ ಹೇಳಿ ಸೂಲಿವಾರ ಗ್ರಾಮದ ಒಂದು ಚುನಾಯಿತ ಪ್ರತಿನಿಧಿ ಇವರು, ಲಕ್ಷ್ಮಣ ಮೂರ್ತಿ ಅಂತ ಹೇಳಿ. ಇವರಿಗೆ ಕರೆಯನ್ನ ಮಾಡೋದಿಕ್ಕೆ ಪ್ರಯತ್ನವನ್ನ ಪಡೋಣ. ಆದಷ್ಟು ಅವರ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿರ್ತಾರೆ, ಆದ್ರೆ ನಮ್ಮ ಪ್ರಯತ್ನವನ್ನ ನಾವು ಮಾಡ್ಬೇಕು. ಒಂದಷ್ಟು ಜನರಿಗೆ ಮಾಹಿತಿ ಸಿಗುತ್ತೆ, ಒಂದ್ ರೀತಿಯಲ್ಲಿ ಮುಂದಿನ ಕೆಲಸಗಳು ಕೂಡ ಬಹಳ ಸುಗಮವಾಗಿ ಸಾಗುತ್ತೆ. ಸರ್ ನಮಸ್ತೆ, ಲಕ್ಷ್ಮಣ ಮೂರ್ತಿ ಅವರ? ಸರ್, ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಕಾರ್ಯಕ್ರಮ ಆಗ್ತಾ ಇದೆ ಸರ್. ಈಗ ಏನು 4 ವರ್ಷಗಳು ಆಗ್ಲೇ ಮುಗ್ದಿದೆ, ಇನ್ನೊಂದು ವರ್ಷ ಬಾಕಿ ಇದೆ. ಹೇಗಿದೆ ಸರ್ ಅನುಭವ? ಹಾ ಸರ್, ಸರ್ ಇದಕ್ಕೂ ಮುಂಚೆ ನೀವು ಚುನಾವಣೆಗೆ ನಿಂತಿದ್ರ ಅಥವಾ ಇದು ಮೊದಲನೇ ಬಾರಿನಾ?
ಸರ್ ಮುಂದಿನ ಬಾರಿ ಏನಾದ್ರು ನಿಲ್ಲುವಂತ ಯೋಚನೆ ಇದೆಯಾ? ಓಕೆ ಸರ್, ಈಗ 4 ವರ್ಷದಲ್ಲಿ ಹಲವಾರು ಕೆಲಸಗಳನ್ನ ನೀವು ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ವರ್ಷ ಇದೆ ಅಷ್ಟೇ, ಇನ್ನೂ ಒಂದು ಅವಧಿ ಕೊಡ್ತೀವಿ, 5 ವರ್ಷ ಕೊಡ್ತೀವಿ ಅಂದ್ರೆ ಇನ್ನೂ ಕೆಲಸಗಳು ಮಾಡಬಹುದು ಅಂತ ಏನಾದ್ರು ಅನ್ಸಿದ್ಯಾ ಸರ್? ಇನ್ನು ಕೆಲಸಗಳು ಬಾಕಿ ಇದೆಯಾ? ಇನ್ನೊಂದಷ್ಟು ಕೆಲಸಗಳಿವೆ ಮಾಡೋಕೆ. ಹೌದು ಸರ್. ಸರ್ ಏನಂದ್ರೆ ನೀವು ಈ ಚುನಾವಣೆಗೂ ಮುಂಚೆ ಪ್ರಚಾರ ಮಾಡಿರ್ತೀರಿ, ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಒಂದಷ್ಟು ಭರವಸೆಗಳನ್ನ ಜನರಿಗೆ ಕೊಟ್ಟಿರ್ತೀರಿ. ಈಗ ಆ ಕೆಲಸಗಳನ್ನ ಮಾಡಿ ಕೊಡ್ತಾ ಇದ್ದೀರಿ. ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ಓಕೆ, ಹೌದು ಸರ್, ಹೌದು. ಖಂಡಿತವಾಗ್ಲೂ ನಮ್ ತಂಡ ಒಂದು ಗ್ರಾಮಕ್ಕೆ ಬರುವಂತ ಪ್ರಯತ್ನ ಮಾಡುತ್ತೆ ಸರ್. ಮತ್ತೆ ಈ ಒಂದು ಏನು ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸಗಳಾಗ್ಬೇಕಂದ್ರೆ ಎಲ್ಲಾ ಮೆಂಬರ್ಗಳು ಒಪ್ಪಿಗೆ ಇರ್ಬೇಕು. ಆ ನಿಟ್ಟಿನಲ್ಲಿ ಹೇಗೆ ಸರ್, ನಿಮ್ಮಲ್ಲಿನ ಒಗ್ಗಟ್ಟು ಹೇಗಿದೆ ಸರ್ ಎಲ್ಲಾ ಮೆಂಬರ್ಗಳದ್ದು? ಸರ್, ಈ ಒಂದು JJM ಏನಿದೆ, ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಸರ್ ನಿಮ್ಮ ಗ್ರಾಮದಲ್ಲಿ? ಹಾ, ಓಕೆ ಸರ್. ಅದಕ್ಕೋಸ್ಕರ ಈ ರಸ್ತೆಗಳನ್ನ ಏನ್ ಅಗ್ದಿದಾರೆ ಅದೆಲ್ಲ ಸರಿ ಮಾಡಿದಾರೆ ಸರ್? ಸರ್, ಇದ್ರ ಬಗ್ಗೆ ಅವರು ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ಗಳು ಏನ್ ಹೇಳ್ತಾರೆ ಸರ್? ಸರ್, ನೀವು ಅವರನ್ನು ಒಮ್ಮೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿ ನೋಡಿ. ಹೌದು ಸರ್, ಹೌದು. ಓಕೆ ಸರ್. ಈಗ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ನಗರಕ್ಕೆ ಹತ್ತಿರವಾಗಿರೋದ್ರಿಂದ ಈ ನರೇಗಾ ಯೋಜನೆ ಅಡಿಯಲ್ಲಿ ಏನಾದ್ರು ಕೆಲಸ ಆಗುತ್ತಾ ಸರ್? ಉದ್ಯೋಗ ಖಾತ್ರಿ ಸರ್, ಯಾಕೆಂದ್ರೆ ಕೆಲವರು ಹೇಳ್ತಾರೆ ಈ ಕೂಲಿ ಜಾಸ್ತಿ ಕೇಳ್ತಾರೆ, ಈ 350 200 ಸಾಕಾಗೋದಿಲ್ಲ ಅಂದ್ರೆ ಜನ ಬರೋದಿಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಹೌದು. ಹೌದು ಸರ್, ಹೌದು. ಸರ್, ಇವಾಗ ಈ JJM ಹೊರತುಪಡಿಸಿ ಇವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ಅನ್ಕೊಳ್ತೀನಿ. ಸರಿ, ಮತ್ತೆ ರೋಡ್ಗಳು ಮತ್ತೆ ಬೀದಿ ದೀಪಗಳು ಏನಿದೆ, ಸ್ಟ್ರೀಟ್ ಲೈಟ್ ಅವೆಲ್ಲ ಹೇಗಿದೆ ಸರ್? ಸರಿ, ಹೌದು ಸರ್, ಹೌದು ಸರ್. ಬಟ್ ಏನ್ ಗೊತ್ತಾ ಸರ್, ನಿಮ್ಮೊಡನೆ ಮಾತಾಡ್ಬಿಟ್ಟು ನಂತರ ಜನರ ಬಳಿ ಹೋದಾಗ ನಾವಲ್ಲಿ ಪಾಯಿಂಟ್ ಹೇಳ್ಬೋದಲ್ಲ ಸರ್. ಅವ್ರು ಹೇಳ್ತಾರೆ ಸರ್, ಲಕ್ಷ್ಮಣ ಮೂರ್ತಿ ಅವರು ಈ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಅವ್ರು. ಅವಾಗ ನಾವಿಲ್ಲ, ಅದನ್ನ ಮಾಡಿದಾರೆ ಅವರು, ನಾವು ಅವ್ರ ಹತ್ರ ಮಾತಾಡ್ಕೊಂಡೇ ಬಂದಿದೀವಿ ಅಂತ ಉತ್ತರ ಕೊಡ್ಬೋದು ನಾವು. ಖಂಡಿತ ಸರ್, ಯಾಕೆಂದ್ರೆ ಒಬ್ರು ನೀವ್ ಇಲ್ಲಿ ಎದುರುಗಡೆ ಇಲ್ಲ ಅಂದ ತಕ್ಷಣ ನಿಮ್ ಬಗ್ಗೆ ದೂರ ಹೇಳುತ್ತಾರೆ ಅಲ್ವಾ? ಹೌದು ಸರ್, ಅದಕ್ಕೆ ಸರ್ ನಿಮ್ ಬಳಿ ಕೇಳ್ಕೊಂಡ್ಬಿಟ್ರೆ ನಾವು ಅವ್ರಿಗೆ ಕೊಡೋದಕ್ಕೆ ಉತ್ತರ ಇರುತ್ತೆ, ಇಲ್ಲ ಅವ್ರು ಆ ಕೆಲಸ ಮಾಡಿದಾರೆ, ನೀವು ನೋಡಿ ಕರೆಕ್ಟ್ ಆಗಿ ಅಂತ ಹೇಳಿ.
ಹೌದು ಸರ್. ಇದು ಏನಂದ್ರೆ ಈಗ ಗ್ರಾಮ ಪಂಚಾಯತಿ ಕಟ್ಟಡ ಎಲ್ಲ ಚೆನ್ನಾಗಿದೆ ಸರ್, ಸಿಬ್ಬಂದಿ ವರ್ಗ ಆಗಿರ್ಬೋದು. ಅವರು PDO ಆಗಿರ್ಬೋದು, ಸೆಕ್ರೆಟರಿಗಳೆಲ್ಲ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಸರ್, ಕೆಲಸಗಳಾಗ್ತಾ ಇದೆ? ಸರ್ ಕಾಲ ಕಾಲಕ್ಕೆ ಸಭೆಗಳಾಗ್ತಾ ಇದೆಯಾ ಸರ್, ಗ್ರಾಮ ಸಭೆಗಳು? ಸರ್ ಕಾರ್ಯಕ್ರಮಗಳು ಸರ್, ಜನಜಾಗೃತಿ ಕಾರ್ಯಕ್ರಮಗಳು ಮಹಿಳೆಯರಿಗೆ, ಮಕ್ಕಳಿಗೆ? ಸರ್ ಇದು ಏನಂತಂದ್ರೆ ಈಗ ಏನು ನಿಮ್ಗೆ MP ಅವರಿದ್ದಾರೆ ಶೋಭಾ ಕರಂದ್ಲಾಜೆ, ಮತ್ತೆ MLA ST ಸೋಮಶೇಖರ್ ಅವರು. ಸರ್ ನೀವ್ ಯಾವ್ದೋ ಒಂದು ಸಮಸ್ಯೆನ ಅವ್ರ ಬಳಿ ಇಟ್ಕೊಂಡು ಹೋದಾಗ ಅವ್ರ ಪ್ರತಿಕ್ರಿಯೆ ಹೇಗಿದೆ ಸರ್? ಸರಿಯಾಗಿ ಸ್ಪಂದನೆ ಕೊಡ್ತಾ ಇದಾರಾ ಹೇಗೆ? ಸರ್ ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು MLA MP ಫಂಡ್ ಆಗಿರ್ಬೋದು, MLC ಫಂಡ್ ಆಗಿರ್ಬೋದು, ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಸರ್ ಅನುದಾನಗಳು? ಸರ್ MLC ಕಡೆಯಿಂದ ಏನಾದ್ರು? ಹಾ ಹೇಳಿ ಸರ್, ಹೇಳಿ ಸರ್. MLC ಕಡೆಯಿಂದ ಯಾವ್ದಾದ್ರು ಫಂಡ್ ಬರ್ತಾ ಇದೆಯಾ? ಸರ್ ಇದು ನಮ್ಗೆ ಒಂದು ಕನಿಷ್ಠ ಒಂದು 10 ನಿಮಿಷಗಳ ಕಾರ್ಯಕ್ರಮ ಆದ್ರೂ ಆಗ್ಬೇಕಂತಕ್ಕಂಥದ್ದು ನಮ್ ನಿಲುವು. ಒಂದಷ್ಟು ಜನರು ಸ್ಪಂದನೆನೆ ಕೊಡೋದಿಲ್ಲ. ಈ ರೀತಿಯಾಗಿ ಸ್ಪಂದಿಸಿದಾಗ ನಮ್ಮ ಮಾಧ್ಯಮದ ಮೂಲಕ ಜನರಿಗೂ ಒಂದಷ್ಟು ವಿಷಯಗಳು ತಲುಪುತ್ತೆ. ನಮ್ಗೋಸ್ಕರ ಈ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಇನ್ನೇನಾದ್ರೂ ಹೇಳೋದಿದ್ಯಾ ಸರ್ ನೀವು ಜನರಿಗೋಸ್ಕರ ಏನಾದ್ರು? ಹಾ ಸರ್, ಸಾರ್ಥಕತೆ ಇದೆ. ಹೌದು ಸರ್, ಖುಷಿ ಆಯ್ತು ಸರ್. ಇದೇ ರೀತಿ ಕೆಲಸಗಳು ಮುಂದೆನೂ ನಡೀಲಿ ಸರ್. ಇನ್ನೊಮ್ಮೆ ಜನರು ಗೆಲ್ಲಿಸ್ಲಿ, ಇನ್ನೊಂದಷ್ಟು ಕೆಲಸಗಳನ್ನ ನಿಮ್ ಕೈಲಿ ಮಾಡಿಸ್ಕೊಳ್ಳಿ ಅಂತ ಅನ್ಕೊಳ್ತೀವಿ. ಧನ್ಯವಾದಗಳು ಸರ್. ಇಷ್ಟೋ ತನಕ ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ನಮ್ಮ ಒಂದಷ್ಟು ಮಾಹಿತಿಗಳನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ದೊಡ್ಡ ವೀಕ್ಷಕರೇ, ಈ ರೀತಿಯಾಗಿ ನಾವೊಂದು ಕರೆ ಮಾಡಿದಾಗ ಒಂದ್ ರೀತಿಯಲ್ಲಿ ಸ್ಪಂದನೆಯನ್ನ ನೀಡಿದ್ರೆ ಜನರಿಗೂ ಕೂಡ ಒಂದಷ್ಟು ಮಾಹಿತಿ ಸಿಗುತ್ತೆ. ಹಾಗೆ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಇಲ್ಲ ನಾವು ಕೆಲಸ ಮಾಡಿದ್ದನ್ನ ಯಾರೋ ಒಬ್ರು ಗುರುತಿಸ್ತಾ ಇದ್ದಾರೆ, ಇದನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ ಅಂತಕ್ಕಂತಹ ಭರವಸೆಗಳು ಕೂಡ ಅವರಲ್ಲೂ ಬರುತ್ತೆ. ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಈ ರೀತಿಯಾಗಿ ಒಂದಷ್ಟು ಮಾಹಿತಿಗಳನ್ನ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಲಕ್ಷ್ಮಣ ಮೂರ್ತಿ ಅವರು ಒಂದಷ್ಟು ಮಾಹಿತಿಗಳನ್ನ ನಮ್ಗೆ ನೀಡಿದ್ರು. ಒಂದ್ ರೀತಿಯಲ್ಲಿ ಅವರು ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡಿದ್ರು ಅಂತಕ್ಕಂಥದ್ದು ಜನರಿಗೆ ನೇರವಾಗಿ ತಲುಪತಕ್ಕಂತಹ ಮಾಧ್ಯಮಗಳು ಇವು. ಈ ರೀತಿಯಾಗಿ ಜನರಿಗೆ ಅವರು ತಲುಪಿಸಿದ್ದಾರೆ. ನಂತರದಲ್ಲಿ ನಮ್ಮ ಕರೆಗೆ ಇನ್ನೊಬ್ರು ಭರವಸೆನ ನೀಡಿದ್ರು ಬರ್ತೇವೆ ಅಂತ ಹೇಳಿ. ದೊಡ್ಡೇರಿ ಗ್ರಾಮದ ಚುನಾಯಿತ ಪ್ರತಿನಿಧಿ ಜಿ ಕೃಷ್ಣಪ್ಪ ಅವರು, ಅವರಿಗೆ ಕೂಡ ಕರೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಅವರದ್ದೇ ಕೆಲಸಗಳ ನಡುವೆ ನಮಗೂ ಒಂದಷ್ಟು ಇನ್ನೊಮ್ಮೆ ಪ್ರಯತ್ನವನ್ನ ಮಾಡೋಣ. ಅವರದ್ದೇ ಆದಂತಹ ಒಂದಷ್ಟು ಸಮಯಗಳನ್ನ ಯಾವ್ದಾವ್ದೋ ಕೆಲಸಕ್ಕೋಸ್ಕರ ಮೀಸಲಿಟ್ಟಿರ್ತಾರೆ. ಕೆಲವೊಮ್ಮೆ ಸಮಯಗಳನ್ನ ಕೊಡೋದಿಕ್ಕೆ ಆಗೋದಿಲ್ಲ. ಜಿ ಕೃಷ್ಣಪ್ಪ ಅವರ ಏನು ದೊಡ್ಡೇರಿ ಗ್ರಾಮದ ಚುನಾಯಿತ ಪ್ರತಿನಿಧಿ ಜಿ ಕೃಷ್ಣಪ್ಪ ಅವರ ಸಂಪರ್ಕ ಸಾಧ್ಯವಾಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಅವರನ್ನ ಕಾರ್ಯಕ್ರಮಕ್ಕೆ ಕರೆತಂದು ಒಂದಷ್ಟು ಮಾಹಿತಿಗಳನ್ನ ನಾವು ಪಡೆದುಕೊಳ್ತೇವೆ. ಲಕ್ಷ್ಮಣ ಮೂರ್ತಿ ಅವರು ಏನು ಮಾಹಿತಿಗಳನ್ನ ನೀಡಿದ್ರು, ಸುಲಿವಾರ ಗ್ರಾಮದ ಚುನಾಯಿತ ಪ್ರತಿನಿಧಿ, ಬಹಳ ಉತ್ತಮವಾದ ಮಾಹಿತಿ. ಯಾವ್ಯಾವ ರೀತಿಯಲ್ಲಿ ಅವರ ಒಂದು ಪಂಚಾಯತ್ ಅಲ್ಲಿ ಕೆಲಸಗಳು ಸಾಗ್ತಾ ಇದೆ, ಅಭಿವೃದ್ಧಿಯತ್ತ ಮುನ್ನುಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ತುಂಬಾ ಸುಲಭವಾಗಿ ಕಾಣ್ತಾ ಇತ್ತು ಅವ್ರು ಮಾತನಾಡ್ಬೇಕಾದ್ರೆ. ಇದೇ ರೀತಿ ಮಾಹಿತಿಗಳನ್ನ ನಾವು ಜನರಿಗೆ ಒದಗಿಸ್ತಾ ಇರ್ತೇವೆ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ
ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ಧನ್ಯವಾದ.